ಓಕೆ ಸರ್, ಮಧ್ಯಕ್ಕೆ ನೋಡಿ. ಹೇಳಿ ಸರ್. ಈಗ ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ಧರಣಿಯನ್ನ ಹಮ್ಮಿಕೊಂಡಿರುವಂತ ವಿಷಯವನ್ನ ನಿಮ್ಮ ಮುಂದೆ ನಾವು ಹೇಳಬೇಕು. ನಮ್ಮ ಕ್ಷೇತ್ರದಲ್ಲಿ ಸುಮಾರು 4,000 ಪಡಿತರ ಚೀಟಿಯನ್ನ ರದ್ದು ಮಾಡಿದ್ದಾರೆ. 14,500 ಜನ ಪೆನ್ಷನ್ದಾರರನ್ನ ರದ್ದು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕಡು ಬಡವರು. ತಿನ್ನೋಕ್ ಊಟಕ್ಕೂ ಒಂದೊಂದು ಊಟಕ್ಕೂ ಕೂಡ ಅವ್ರು ಬೇರೆ ಕಡೆ ಕೂಲಿಗೆ ಹೋಗಿ ಸಂಪಾದನೆ ಮಾಡ್ಕೊಂಡ್ ಬಂದು ಸಂಸಾರ ನಡೆಸಬೇಕು. ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಮನೆಯಲ್ಲಿ ವಿಧವೆಯರಿಗೆ ಅವರನ್ನು ನೋಡಕ್ಕೆ ದಿಕ್ಕಿಲ್ಲ. ಈ ಪೆನ್ಷನ್ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಅಂತವ್ರಿಗೂ ಕೂಡ ಇವತ್ತು ಪೆನ್ಷನ್ ನಿಂತೋಗಿದೆ. ರೇಷನ್ ಕಾರ್ಡು ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನ ಇವರು ಕೊಡದೆ ರದ್ದು ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ ತುಂಬಲಿಕ್ಕೆ ಈ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇವರು ತಿನ್ನುವಂತ ಅನ್ನದ ತಟ್ಟೆಯಲ್ಲಿ ಮಣ್ಣು ಹಾಕಿದ್ದಾರೆ. ಇವರು ಅನ್ನ ಹಾಕಿಲ್ಲ, ಮಣ್ಣು ಹಾಕಿದ್ದಾರೆ. ಆದ್ರೆ ಕಳೆದ 10 ವರ್ಷ ನಾವು ಅಧಿಕಾರದಲ್ಲಿ ಇದ್ವಿ. ಯಾರಿಗೂ ರೇಷನ್ ಕಾರ್ಡ್ ತೆಗೆದಿಲ್ಲ, ಯಾರಿಗೂ ಪೆನ್ಷನ್ ನಿಲ್ಸಿಲ್ಲ. ಆವತ್ತು ಕೂಡ ಕೇಂದ್ರ ಸರ್ಕಾರದ ಸುತ್ತೋಲೆ ಕಾಲಕ್ಕೆ ಬರ್ತಾ ಇತ್ತು. ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಆವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಯವರು ಯಾರಿಗೂ ಈ ರಾಜ್ಯದಲ್ಲಿ ಪೆನ್ಷನ್ ನಿಲ್ಸಬಾರ್ದು, ರೇಷನ್ ಕಾರ್ಡ್ ನಿಲ್ಸಬಾರ್ದು, ಪ್ರತಿಯೊಬ್ಬರಿಗೂ ಎಲ್ಲರ ಮನೆ ಕೊಡಬೇಕು ಅನ್ನುವಂತ ಯೋಜನೆಯನ್ನ ಕೊಟ್ಟರು. ಆದ್ರೆ ಇವತ್ತು ಈ ಕ್ಷೇತ್ರದ ಶಾಸಕರು ರೂಪಕಲ್ ಅವರು 4,000 ಪೆನ್ಷನ್ ನಿಲ್ಸಿದ್ದಾರೆ. 4,000 ರೇಷನ್ ಕಾರ್ಡ್ ಅನ್ನ. ರೇಷನ್ ಕಾರ್ಡ್ ಮಂತ್ರಿ ಯಾರು? ಅವರಪ್ಪ ತಾನೆ. ಅವ್ರ ಅಪ್ಪನ ಮನೆಯಲ್ಲಿ ಹೋಗಿ 4,000 ಕಾರ್ಡ್ ನನ್ನ ಕ್ಷೇತ್ರದಲ್ಲಿ ನಿಂತೋಗಿದೆ, ನೀವು ಈ ರೀತಿ ಮಾಡಿದೀರಿ, ನನ್ ಕೆಟ್ಟ ಹೆಸರು ಬರ್ತಾ ಇದೆ, ಅದಕ್ಕಾಗಿ ಅದನ್ನ ವಾಪಸ್ ತೆಗೆದು ಮತ್ತೆ ಅವ್ರ ಕಾರ್ಡ್ ಕೊಡಿ ಅಂತ ಕೇಳ್ಬೇಕಾ ಬೇಡ? ನೀವು ಕೇಳಿದ್ರೆ ನಿಮ್ ತಂದೆಯನ್ನ ಯಾವತ್ತಾದ್ರೂ? ಕೇಳಿಲ್ಲ. ಯಾಕೆ? ನಿಮ್ ತಂದೆಯವ್ರಿಗೂ ನಿಮ್ಗೆ ಆಗಲ್ವಾ? ಜಗಳ ಆಡಿದ್ದೀರಾ? ಅದು ನಮ್ಗೆ ಸಂಶಯ, ಅನುಮಾನ ಕಾಡ್ತಾ ಇದೆ. ತಂದೆ ಹತ್ರ ಹೋಗಿ ಮಾತಾಡೋದಕ್ಕೆ, ಕ್ಷೇತ್ರ ಜನರ ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗೇನ್ ಅಡ್ಡ? ನಿಮ್ಗೇನ್ ತೊಂದ್ರೆ? ಹೋಗ್ಲಿ, ಇಲ್ಲಿ ಯಾರಾದ್ರೂ ನಿಮ್ಗೆ ಅಡ್ಡ ಮಾಡ್ತಾ ಇದ್ದಾರಾ? ಇಲ್ಲ ಕೋಲಾರಿಂದ ಬಂದು ನಿಮ್ಗೆ ಅಡೆತಡೆ ಮಾಡ್ತಾ ಇದ್ದಾರಾ? ನಾನು ಹೇಳ್ದೆ ಕೇಳಬೇಕು ಅಂತ ನನ್ನ ವಾರ್ನಿಂಗ್ ಮಾಡ್ತಾ ಇದ್ದಾರಾ? ಇದು ಜನರಿಗೆ ಗೊತ್ತಾಗಬೇಕು, ನನಗಲ್ಲ. ನನಗೇನ್ ಗೊತ್ತಾಗೋದು ಬೇಡ. ಸಾರ್ವಜನಿಕರಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ಅನುಮಾನ ಕಾಡ್ತಾ ಇದೆ. ಯಾರಿಲ್ಲಿ ಶಾಸಕರು? ಓಟ್ ಹಾಕಿದ್ ನಿಮ್ಗೆ, ಗೋವಿಂದಗೌಡ್ರಿಗಲ್ಲ. ಈ ಕ್ಷೇತ್ರದ ಜನರಿಗೆ ಓಟ್ ಹಾಕಿರೋದು ನೀವು. ಆಡಳಿತ ಮಾಡಿ. ಯಾರು ಆಡಳಿತ ಮಾಡ್ತಾರೆ ಈ ಕ್ಷೇತ್ರದಲ್ಲಿ? ಬ್ಯಾಲಳ್ಳಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಆಡಳಿತ ಮಾಡ್ಬೇಕಾ? ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಗೆಲ್ಲಿಸಿದಂತ ಕಾಂಗ್ರೆಸ್ ಮುಖಂಡರುಗಳಿಲ್ವಾ? ಅವ್ರ ಮಾತು ಏನ್ ನಡೀತಾ ಇದೆ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಇಲ್ಲಿ ಸಣ್ಣ ಕೆಲಸ ಇಲ್ಲ. ಆಂಧ್ರದವ್ರಿಗೆ, ಕೋಲಾರವ್ರಿಗೆ, ಬೆಂಗಳೂರಿಗೆ ಕೆಲಸ ಕೊಡ್ತಾ ಇದ್ದೀರಿ. ಇವತ್ತು ಸಾಲಗಳು ಮಾಡಿಕೊಂಡು ಬಡ್ಡಿಗಳು ಕಟ್ಟಿದ್ದೀರಾ. ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಅವ್ರನ್ನೇನು ಮಾಡಿದಿರಿ? ಪೆನ್ಷನ್ ಯಾಕೆ ಕಿತ್ತಾಕಿದ್ರಿ? 14,000 ಪೆನ್ಷನ್, 80% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪೆನ್ಷನ್ ಹಣ. ಅದನ್ನು ನಿಲ್ಸಿದಿರಿ. ಯಾಕೆ? ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಅವ್ರೇನ್ ಕೋಟ್ಯಾಧೀಶ್ವರ? ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರ ಅವರು? ಇವತ್ತು ನೀವು 4 ತಿಂಗಳಿಂದ ಪೆನ್ಷನ್ ಕೊಡದೆ, 4 ತಿಂಗಳಿಂದ ರೇಷನ್ ಕೊಡದೆ ಅವ್ರನ್ನ ಈ ತಾಲೂಕ್ ಕಚೇರಿಗೆ ನೀವು ಅಲದಾಡಿಸ್ತಾ ಇದ್ದೀರಿ. ಇಲ್ಲಿ ಬಂದ್ರೆ ಒಬ್ಬ ಹೋಗಮ್ಮ ಅನ್ನೋದು, ಹೋಗಪ್ಪ ಆಚೆ ಹೋಗ ಅನ್ನೋದು. ಆ ಪೇಪರ್ ಸರಿ ಇಲ್ಲ, ಈ ಪೇಪರ್ ಸರಿ ಇಲ್ಲ ಅಂತ ಯಾಕ್ರಿ? ಆ ಪೇಪರ್ ಇದ್ದಿರೋ ಕಾರಣ ಕಿತ್ತಾಕಿದ್ ನೀವು, ಇದ್ದಿರೋ ಪೆನ್ಷನ್ ಕಿತ್ತಾಕಿರೋದು ನೀವು. ನೀವು ಕಿತ್ತಾಕ್ಬಿಟ್ಟು ಅವ್ರನ್ನ ದಾಖಲೆ ಕೇಳ್ತಾ ಇದ್ದೀರಾ? ಎಲ್ಲಿಂದ ತಂದ್ಕೊಡೋರು? ಯಾರಪ್ಪ ಆಸ್ತಿ ಕೇಳ್ತಾ ಇದಾರೆ ಅವರು? 16 ವರ್ಷಗಳಿಂದ ಬರ್ತಕ್ಕಂಥ ಪೆನ್ಷನ್, 16 ವರ್ಷಗಳಿಂದ ಬರ್ತಕ್ಕಂಥ ರೇಷನ್ ಕಾರ್ಡ್ ನಿಲ್ಸಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಇಡೀ ಶಾಪ ಆಗ್ತಾ ಇದ್ದಾರೆ ಕ್ಷೇತ್ರ ಜನ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ಕೆಜಿಹಳ್ಳಿಯಲ್ಲಿ ಕದ್ರೇಗೌಡ ಕೋಟೆ ಅರಣ್ಯ ಇಲಾಖೆಗೆ ಸೇರಿದ್ದಂತೇಳಿ ಅರಣ್ಯ ಇಲಾಖೆಯವರು ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಇದು ನಮ್ದು ಜಮೀನು. 1930ನೇ ಇಸ್ವಿನಲ್ಲಿ ಮೈಸೂರು ಮಹಾರಾಜರು ನಮ್ಮ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ. ಇದು ನಮ್ಮದೇ ಅಂತೇಳಿ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಆದ್ರೆ ನೀವು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡಿ ಈ ಶ್ರೀನಿವಾಸಪುರ ತಾಲೂಕಲ್ಲಿ ಇರ್ತಕ್ಕಂಥ ಕಿತ್ತಂಡೂರು ಏನಿದೆ, ಆ ಕಿತ್ತಂಡೂರಿನ ಬ್ಯಾಲಳ್ಳಿ ಗೋವಿಂದಗೌಡರ ಸಂಬಂಧಿಕರಿಗೆ 60 ಎಕರೆ ಜಮೀನು ಮಾಡಿದಿರಿ ಅಂತ ಹೇಳಿ ಇವತ್ತು ದಾಖಲೆಗಳು ಹೇಳ್ತಾ ಇದೆ. ಹೆಂಗ್ ಸೃಷ್ಟಿ ಆಯ್ತು? ಯಾವ ಅಧಿಕಾರಿ ಇನ್ವಾಲ್ವ್ ಆಗಿದ್ದ? ಯಾವ ಮುಖಂಡ ಇನ್ವಾಲ್ವ್ ಆಗಿದ್ದ? ಯಾರಪ್ಪನ ಆಸ್ತಿ? ಕೆಜಿಎಫ್ ತಾಲೂಕಿನ ಸರ್ಕಾರಿ ಜಾಗ, ಕೆಜಿಎಫ್ ತಾಲೂಕಿನ ಅರಣ್ಯ ಭೂಮಿ ಶ್ರೀನಿವಾಸಪುರ ತಾಲೂಕರಿಗೆ ಹೆಂಗೋಯ್ತು? ಯಾರು ಮಾಡ್ಕೊಟ್ರಿ? ಇದ್ರ ಹಿಂದೆ ಇರೋದು ಯಾರು? ಇದನ್ನೆಲ್ಲ ಕೇಳ್ಬೇಕಾ ಬೇಡ ನಾವು? ಅದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟ ಪ್ರಾರಂಭ
ಅಂತ್ಯ 2028ರವರೆಗೂ ನಡೀತಾರೆ. ದಿನ ಹೋರಾಟ ಮಾಡ್ತೇವೆ, ದಾಖಲೆಗಳ ಸಮೇತ ನಿಮ್ ಮುಂದೆ ಇಡ್ತೀವಿ. ಇದು 1, 2 ಅಲ್ಲ, ಬರೀ ಮೂರು ವಿಷಯ ಎತ್ಕೊಂಡು ಹೋರಾಟ ಆಡೋದಕ್ಕೆ ಇವತ್ತು ನಾವು ಮಾಡುವಂತ ದಿನದಿಂದ ಈ ದಿನದಲ್ಲಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಯನ್ನು ಇಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವ, ನಾವು ಹುಟ್ಟು ಹೋರಾಟದಿಂದ ಬಂದಂತವ್ರು. ಈ 14ನೇ ತಾರೀಕು ಉದ್ಘಾಟನೆ ಮಾಡುವಂತದ್ದನ್ನ ಇಟ್ಕೊಂಡು ಇವತ್ತೇ ನೀವು ಉದ್ಘಾಟನೆ ಮಾಡಬೇಕು ಹೋಗಿದ್ದೀರಿ, ಮಾಡಿ ಸಂತೋಷ. ಇನ್ನು ಅಲ್ಲಿ ಪ್ರತಿಮೆ ಇಡುವಂತ ಜಾಗ ಬೆಡ್ ಹಾಕಿ ಸಿಮೆಂಟ್ ಅನ್ನ ಕ್ಯೂರಿಂಗ್ ಆಗಿಲ್ಲ, ನೀನ್ ಬಿದ್ದೋಗುತ್ತೆ ಸಿಮೆಂಟ್ ಅಲ್ಲ, ತರಾತುರಿಯಲ್ಲಿ ಮಾಡಿದಿರಿ. ಯಾಕೆ ಈ ಕಾರ್ಯಕ್ರಮ ಕೆಡಿಸ್ಬೇಕಂತ ಹೇಳಿ. ಜನರ ಮನಸ್ಸಲ್ಲಿ ಒಂದರ್ಥ ಮಾಡ್ಕೊಳ್ಳಿ, ಜನರ ಮನಸ್ಸಲ್ಲಿ ಏನ ಕೆಟ್ಟದು ನಿಮ್ಮ ಮೇಲೆ ಬಂತ ಆದ್ರೆ ಯಾರ ಕೈಲೂ ತಡೆಯಕ್ಕಾಗೋದಿಲ್ಲ. ಇದೊಂದು ರೀತಿ ಸುನಾಮಿ 2028 ಇರ್ತದೆ. ನಿಮಗೆ ಬುದ್ಧಿ ಕಲಿಸ್ತಾರೆ. ತತ್ಕ್ಷಣ ಈ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಕು, ಪೆನ್ಷನ್ ಎಲ್ಲರಿಗೂ ಕೊಡಬೇಕು. ಈ 60 ಎಕರೆ ಇದೆ ಮತ್ತೆ ನಮ್ಮ ತಾಲೂಕಿಗೆ ಬರಬೇಕು, ಅದು ಅರಣ್ಯ ಭೂಮಿಯಾಗಿ ಉಳಿಬೇಕು ಅನ್ನುವಂತ ನಮ್ಮ ಆಗ್ರಹ. ಸೂಪರ್ MLA ಗೋವಿಂದ ಕೆಲಸ ಮಾಡ್ತಿದ್ದಾರೆ.